ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ. ಇವತ್ತು ನಾವು ನಮ್ಮ ಚಿಕ್ಕಪ್ಪರ ಊರಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಟಿ ಚೆನ್ನಪುರ ಅಂತ. ಅಲ್ಲಿಗೆ ಎರಡೇ ಬಸ್ ಇರೋದು, ಬೆಳಿಗ್ಗೆ ಒಂದು ಮತ್ತು ಸಾಯಂಕಾಲ ಒಂದು. ನಮಗೆ ಬಸ್ ಮಿಸ್ ಆಯಿತು, ಸೊ ಹಂಗಾಗಿ ನಡ್ಕೊಂಡು ಹೋಗ್ತಾಯಿದ್ದೀವಿ. ಬೇರೆಯವರು ಕೂಡ ನಡ್ಕೊಂಬರೋರು ಕೂಡ ನಡ್ಕೊಂಡು ಬರ್ತಿದ್ದಾರೆ. ಮತ್ತು ಹೋಗ್ತಾ ಹೋಗ್ತಾ ಇಲ್ಲಿ ಭತ್ತ ಬಡಿಯೋದು ನಾವು ನೋಡಿದ್ವಿ. ಎಲ್ಲ ಚೀಲದಲ್ಲಿ ತುಂಬಿಟ್ಟಿದ್ದಾರೆ ನೋಡಿ. ಇದೆಲ್ಲ ಭತ್ತಗಳು ಕೊಯ್ಲು ಬಂದಾಗ ಕೊಯ್ದು ಭತ್ತನ ಬಡಿದು ಹಿಂಗೆ ಮೂಟೆಯಲ್ಲಿ ಕಟ್ಟಿರ್ತಾರೆ. ಅದನ್ನ ತೊಗೊಂಡೋಗಿ ಅಕ್ಕಿ ಮಾಡಿಸೋದು. ನಾವು ಅನ್ನನ ಮಾಡಿಕೊಂಡು ತಿಂತೀವಿ. ಅದು ಹೆಂಗೆ ಏನು ಅಂತ ಕೆಲವ್ರಿಗೆ ಗೊತ್ತಿರಲ್ಲ. ಹಳ್ಳಿಯಲ್ಲಿ ಬೆಳೆದಿರೋರಿಗೆ ಮಾತ್ರ ಗೊತ್ತಾಗುತ್ತೆ. ಹೀಗೇ ಭತ್ತ ಬಡಿಯೋದು ಮತ್ತು ಹುಲ್ಲೆಲ್ಲ ಮೆದೆ ಹಾಕೋದು ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಸೈಡು. ಮತ್ತು ಭತ್ತದ ರಾಶಿ ನೋಡಿ ಇಲ್ಲಿ. ದಯವಿಟ್ಟು ಯಾರೂ ಅನ್ನನ ವೇಸ್ಟ್ ಮಾಡಬೇಡಿ. ಒಂದೊಂದು ಹಗಳೂ ದಯವಿಟ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟೇ ಹಾಕೊಂಡು ಊಟ ಮಾಡಿ ಅಂತ ಹೇಳ್ತೀನಿ. ಯಾಕೆ ಅಂತ ಅಂದರೆ ತುಂಬ ಕಷ್ಟ ಇದೆ ಅವ್ರಿಗೆ. ಅಕ್ಕಿ ನಮಗೆ ಅಕ್ಕಿ ಡೈರೆಕ್ಟಾಗಿ ಸಿಕ್ಬಿಡುತ್ತೆ. ಬಟ್ ಅವ್ರಿಗೆ ಭತ್ತ ಬೆಳೀತಾರಲ್ಲ, ಅವ್ರಿಗೆ ಭತ್ತ ಬಡಿದು ಅದನ್ನು ಒಣಗಿಸಿ ಅದನ್ನು ಹಾಕಿಸಿ ತುಂಬಾ ಕಷ್ಟ. ಸೊ ಹಾಗೇ ನಮ್ಮ ಶ್ರೀವಿನ್ ನೋಡಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಎಷ್ಟು ಹೇಳಿದ್ರು ಬಾ ಹತ್ರ ಅಂತ ಬರ್ತಿಲ್ಲ. ಎತ್ಕೋತೀನಿ ಅಂತಂದ್ರೂ ನಾನು ಹಳಿಯ ಕೂಡ ಇದ್ದಾನೆ, ಕರಿತಿದ್ರೂ ಬರ್ತಿಲ್ಲ. ಹಾಗೆ ಹೋಯ್ತಾ ನಾವು ಇದನ್ನು ಚಿಕ್ಕ ವಯಸ್ಸಲ್ಲಿ ಕೈಯಲ್ಲಿ ಅಥವಾ ಕಾಲಲ್ಲಿ ಸ್ಕಿನ್ನಲ್ಲಿ ಅಲರ್ಜಿ ಆಗಿದ್ದರೆ ಇದನ್ನು ಕಿತ್ಬಿಟ್ಟು ಅದು ಹಾಲನ್ನ ಕೈಗೆ ಹಿಂಗೆ ಮಾಡಿಕೊಂಡ್ರೆ ಅಲರ್ಜಿ ವಾಸಿ ಆಗುತ್ತೆ. ಸೋಪ್ ಥರ ಬರುತ್ತೆ. ಈ ಥರ ರಬ್ ಮಾಡ್ಕೋತಾ ಇದ್ವಿ. ಅದು ನೋಡಿದೆ ಇವಾಗ ಹೋಗ್ತಾ ನೆನಪಾಯಿತು. ಸೊ ಹಂಗಾಗಿ ಒನ್ಸು ಚೆಕ್ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಮಗಳಿಗೆ ಹೇಳ್ಕೊಡ್ತಾ ಇದ್ದೆ. ನೋಡು ನಾವು ಹೀಗೆಲ್ಲ ಮಾಡ್ತಾಯಿದ್ವಿ ಅಂತ. ಒಂದು ಮೆಮೊರಿ ಅಲ್ವಾ ಅದು. ಮತ್ತು ನಮ್ಮ ಹಳ್ಳಿ ಯಾವುದಕ್ಕೂ ಕಮ್ಮಿ ಇಲ್ಲ ನೋಡಿ. ಹಳ್ಳಿಯಲ್ಲೇ ಎಂಥ ಶೋ ಗಿಡಗಳೆಲ್ಲ ಇದೆ, ಎಂತೆಂಥ ಪ್ಲಾಂಟ್ಸ್ಗಳೆಲ್ಲ ಇದೆ ನೋಡಿ. ನನಗಂತೂ ನೋಡಿ ತುಂಬಾ ಖುಷಿಯಾಯಿತು. ಸಿಟಿಗೂ ಹಳ್ಳಿಗೂ ಯಾವ್ದು ವ್ಯತ್ಯಾಸನೇ ಇಲ್ಲ ಅಂತ ಅನ್ನಿಸ್ತು ನೋಡಿ. ತೊಗರಿಕಾಯಿ, ನುಗ್ಗೆ ಮರ ಇರ್ಬೋದು, ಬಾಳೆಹಣ್ಣನ್ನ ಗಿಡಗಳು ಹಾಕ್ಕೊಂಡಿದ್ದಾರೆ, ಸಪೋಟ ಹಾಕಿದ್ದಾರೆ. ತರಕಾರಿಗಳೆಲ್ಲ ಆ್ಯಕ್ಚುಲಿ ಎಲ್ಲ ಅಲ್ಲಲ್ಲೇ ಬೆಳ್ಕೊತಾ ಇದ್ದಾರೆ. ನಾನು ಊರಿಂದ ತರಕಾರಿಗಳು ತೊಗೊಂಡು ಬಂದಿದ್ದೀನಿ, ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಮನೆ ಹತ್ರನೇ ಬೆಳೆದಿರುವಂಥದ್ದು. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ನಮ್ಮ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಬರೀ ಮನೆಗಳು, ಬಿಲ್ಡಿಂಗ್ಗಳಷ್ಟೇ ಕಾಣಿಸುತ್ತೆ ನೋಡಿ. ಹಳ್ಳಿ ಸೊಬಗು ಎಷ್ಟು ಚೆನ್ನಾಗಿದೆ ಅಲ್ವಾ. ಗೆಣಸೆಲ್ಲ ಹಾಕಿದ್ದಾರೆ, ತೊಗರಿ ಹಾಕಿದ್ದಾರೆ, ಮೆಣಸು ಹಾಕಿದ್ದಾರೆ. ಅಲ್ವಾ. ಮತ್ತು ಹಾಗೆ ನಮ್ಮ ಚಿಕ್ಕಪ್ಪ ಅವರು ಬೀನ್ಸ್ ಹಾಕಿದರು. ಬೀನ್ಸ್ ಬೆಳೆ ಎಲ್ಲ ಬಂದಿದೆ ನೋಡಿ, ಕೊಯ್ಲಿಗೆ ಬಂದಿದೆ. ಇವತ್ತು ಅಥವಾ ನಾಳೆ ಕಟ್ ಮಾಡಿ ಅದನ್ನು ತೊಗೊಂಡೋಗಿ ಮಾರ್ಕೆಟ್ಗೆ ಹಾಕ್ತಾರೆ. ಚೆನ್ನಾಗಿದೆ. ನಾನು ಒಂದು ಸೆಕೆಂಡ್ ಟೈಮ್ ಏನೋ ನೋಡಿರೋದು ಬೆಳೆದಿರೋದು. ಬೀನ್ಸ್ ಒಂದೇ ಅಲ್ಲ, ತುಂಬ ತರಕಾರಿಗಳನ್ನ ಬೆಳೀತಾರೆ. ನಾವು ಹೋದಾಗ ಅಲ್ಲಿ ರಾಗಿ ಮತ್ತು ಬೀನ್ಸು, ಜೋಳನೂ ಕೂಡ ಬೆಳೆದಿದ್ರು. ಮುಸ್ಕಿನ ಜೋಳ ಮತ್ತು ಹಸುಗೆ ಬೇಕಾಗಿರೋ ಸೀಮೆ ಹುಲ್ಲು ಎಲ್ಲನೂ ಅವರವರೇ ಬೆಳ್ಕೋತಾರೆ. ಹಳ್ಳಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಸೈಲೆಂಟಾಗಿರುತ್ತೆ. ಪಕ್ಷಿಗಳ ಚಿಲಿಪಿಲಿ ಸೌಂಡು, ವೆಹಿಕಲ್ ಸೌಂಡ್ ಅಂತೂ ಫಸ್ಟ್ ಆಫ್ ಆಲ್ ಇರೋದೇ ಇಲ್ಲ ಅಲ್ಲಿ ಜಾಸ್ತಿ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಯುಕ್ತ ನೋಡಿ ತುಂಬ ಖುಷಿ ಸಿಗ್ತಿದೆ. ಹಾಗೆ ಎಲ್ಲನೂ ಹೋದ್ವಿ. ಮಂಡ್ಯ ಎಲ್ಲ ಬಾಯ್ ಮಾಡ್ತಿದ್ದಾರೆ. ಬಾಯ್ ಮಂಡ್ಯ ಅಂತ ಹೇಳ್ತಿದ್ದೆ. ಬೇಜಾರಾಯಿತು ನಮ್ಮನ ಮನೆ ಬಿಟ್ಟು ಹೋಗ್ಬೇಕಲ್ಲ ಅಂತ. ನಮ್ಮ ಶ್ರೀ ಅಂತೂ ತುಂಬಾ ಹೇಳ್ತಾ ಇದ್ದ ಪಾಪು ನೋಡಿಬಿಟ್ಟು. ಮತ್ತು ತರಕಾರಿಗಳು ನಾನು ಏನೇನು ತೊಗೊಂಡು ಬಂದಿದ್ದೀನಿ ನೋಡಿ. ಎಲ್ಲ ಬೆಳೆದಿರುವಂಥ ತರಕಾರಿಗಳೇ. ಚಪ್ಪರದ ಅವರೆಕಾಯಿ, ಟೊಮ್ಯಾಟೊ, ಇದೆಲ್ಲ ಕೂಡ ತುಂಬ ದೊಡ್ಡದಾಗಿ ಚಪ್ಪರದ ಅವರೆಕಾಯಿ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಮತ್ತು ತೆಂಗಿನಕಾಯಿ ಕೂಡ ಕೊಟ್ಟರು. ಬೆಂಗಳೂರಲ್ಲಿ ತುಂಬಾ ಬೆಲೆ ಇದೆ ಇವಾಗ ತೆಂಗಿನಕಾಯಿಗೆ. ಸೊ ಹಂಗಾಗಿ ತೊಗೊಂಡೋಗು ಅಂತ ನಾನು ಸ್ವಲ್ಪ ಕ್ವಾಂಟಿಟಿ ಅಷ್ಟೇ ತೋರಿಸಿರೋದು. ಮತ್ತು ಎಳೆ ನುಗ್ಗೆಕಾಯಿ ಸೊಪ್ಪು ನೋಡಿ. ನುಗ್ಗೆ ಸೊಪ್ಪು ತುಂಬ ಚೆನ್ನಾಗಿದೆ. 2 to 3 ಟೈಮ್ಸ್ ನಾವು ಹಾಕೊಬೋದು, ಅಡುಗೆ ಮಾಡ್ಬೋದು. ಮತ್ತು ಬೀನ್ಸು, ಬದನೆಕಾಯಿ, ಕ್ಯಾರೆಟು, ಹೀರೆಕಾಯಿ ಎಷ್ಟು ಫ್ರೆಶ್ ಆಗಿದೆ ನೋಡಿ. ಇದು ಗಣಕೆ ಸೊಪ್ಪು. ನನಗೆ ಸ್ವಲ್ಪ ಕೆಮ್ಮಿತ್ತು, ಸೊ ಹಂಗಾಗಿ ಪಲ್ಯ ಮಾಡ್ಕೊ ಅಂತ ತಂದು ಕೊಟ್ಟರು.
ಇಷ್ಟೆಲ್ಲ ಸದ್ಯಕ್ಕೆ ನಾವು ಬೆಂಗಳೂರಲ್ಲಿ ತೊಗೋಬೇಕು ಅಂತಂದರೆ ತುಂಬಾ ಖರ್ಚಾಗ್ತಾಯಿತ್ತು. ಬಟ್ ಎಲ್ಲ ಬೆಳೆದಿದ್ರಲ್ಲ, ಸುಮ್ಮನೆ ವೇಸ್ಟೇ ಆಗೋದು ಬೇಡ, ನೀನು ಸ್ವಲ್ಪ ತೊಗೊಂಡೋಗು ಅಂತ ಅಂದ್ಬಿಟ್ಟು ಕೊಟ್ಟರು. ಆ್ಯಕ್ಚುಲಿ ನಾವು ಹಳ್ಳಿಗೆ ಹೋದಾಗ ಜಾಸ್ತಿ ಕೇಳೋದು ನುಗ್ಗೆ ಸೊಪ್ಪು. ಚಪ್ರದವರೆಕಾಯಿ ಇಲ್ಲೂ ಸಿಗುತ್ತೆ, ಬಟ್ ಅಲ್ಲಿ ಬೆಳೆದಿರ್ತಾರಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಕೊಟ್ಟು ಕಳಿಸಿರಿ. ಇನ್ನೂ ತುಂಬ ತರಕಾರಿಗಳೆಲ್ಲ ಹಾಕಿದರು, ಬಟ್ ತೊಗೊಂಡೋಗೋಕ್ಕಾಗಲ್ಲ ಬೇಡ ಅಂತೇಳಿ ನಾವೇನು ತೊಗೊಂಡು ಬರಲಿಲ್ಲ. ಎಷ್ಟು ಫ್ರೆಶ್ ಆಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಜಾಸ್ತಿ ಕ್ವಾಂಟಿಟಿನೇ ಕೊಟ್ಟಿದ್ದಾರೆ, ಬಟ್ ನಾನು ಸ್ವಲ್ಪನೇ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಚೆನ್ನಾಗಿದೆ, ಸೂಪರಾಗಿದೆ. ಇಲ್ಲಿಗೆ ಹೋಲಿಸ್ಕೊಂಡ್ರೆ ಹಳ್ಳಿ ಕಡೆ ತುಂಬಾ ಕಮ್ಮಿ. ಮತ್ತು ಇನ್ನೊಂದೇನು ಅಂದರೆ, ಆ್ಯಕ್ಚುಲಿ ನಾನು ಮಂಡ್ಯಕ್ಕೆ ಹೋಗಿದ್ದು ನಮ್ಮ ಶ್ರೀಗೆ ಹಾಲು ಬಿಡ್ಸೋಕ್ಕೆ ಅಂತ. ಇವ್ರು ಇಲ್ಲಿ ತೋರಿಸ್ತಿದ್ದಾರಲ್ಲ, ಇದು ಬೇವಿನ ಸೊಪ್ಪು ಮತ್ತು ತುಂಬೆ ಸೊಪ್ಪು ಅಂತ ಅಂದ್ಬಿಟ್ಟು ನಮ್ಮ ಅತ್ತಿಗೆಯವರ ಅಮ್ಮ ಹಾಲು ಬಿಡ್ಸೋಕ್ಕೆ ಅಂತ ಹೋಗಿದ್ದಾಗ ಅವನು ಎಷ್ಟೇ ಪ್ರಯತ್ನ ಪಟ್ಟರು ಹಾಲು ಬಿಡಲಿಲ್ಲ. ಸೊ ಇದನ್ನು ಹರಿದ್ಬಿಟ್ಟು ಹಚ್ಚಿಬಿಟ್ಟು ಅವನು ಕುಡಿಯೋಕ್ಕೆ ಬಂದಾಗ ಇದನ್ನ ಕಹಿ ತುಂಬ ಇರುತ್ತಲ್ಲ, ಸೊ ಹಂಗಾಗಿ ಬಿಟ್ಬಿಟ್ಟ ಅವನು ಹಾಲು ಕುಡಿಯೋದು. ಹಾಗೆ ಬೆಂಗಳೂರಿಗೆ ಬಂದ್ವಿ. ಗುರುವಾರ ಆಯಿತು. ಗುರುವಾರದ್ದು ವ್ರತದ ಪೂಜೆ ಸ್ಟಾರ್ಟ್ ಆಯಿತು. ನಮ್ಮ ಶ್ರೀ ಪೂಜೆ ಮಾಡೋಕ್ಕೂ ಬಿಡ್ತಿಲ್ಲ ನೋಡಿ. ಕೊನೆಗೂ ಪೂಜೆ ಮಾಡೋಕ್ಕೆ ಬಿಟ್ಟಿಲ್ಲ, ಕಿತ್ಕೊಂಡು ಹೋಗ್ಬಿಟ್ಟು ಅವನೇ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನನ್ನ ಗುರುವಾರ ಯಾವಾಗಲೂ ಹೀಗೆ ಇರುತ್ತೆ. ಗುರುವಾರ ಉಪವಾಸ ಇರ್ತೀವಿ. ಸೊ ವ್ರತ ಪ್ರತಿ ವಾರನೂ ನಾವು ಮಾಡೇ ಮಾಡ್ತೀವಿ. ಮತ್ತು ಸಂಜೆ ದೇವಸ್ಥಾನಕ್ಕೂ ಕೂಡ ಹೋಗ್ತೀವಿ. ನೋಡಿ ಅವನು ಮಾಡ್ತಾಯಿದ್ದಾನೆ. ಎಷ್ಟು ಹೇಳಿದ್ರು ಕೇಳಿಲ್ಲ, ನನಗೆ ಕೊಟ್ಟಿಲ್ಲ ಅವನು. ಎಲ್ಲಿ ಕೈ ಅಥವಾ ಕಾಲಿಗೆ ಸುಟ್ಕೊಂಡ್ಬಿಡ್ತಾನೋ ಅನ್ನೋ ಭಯ. ನಾವು ಮಾಡೋದನ್ನೆಲ್ಲ ನೋಡಿ ಗಂಟೆನೂ ಅಲ್ಲಾಡಿಸ್ತಾನೆ, ಮತ್ತು ಗಂಟೆ ಕೂಡ ಹೊಡಿತಿದ್ದಾನೆ ನೋಡಿ. ಅವ್ರ ಅಕ್ಕ ಕೇಳ್ತಿದ್ದಾಳೆ ನನಗೆ ಕೊಡು ಅಂತ, ಬಟ್ ಅವನು ಕೊಡ್ತಾ ಇಲ್ಲ. ಮುಂದೆ ಹೋಗ್ಬಿಡ್ತಾನೆ ಇವಾಗ. ತುಂಬ ಹಠ ಮಾಡ್ತಾನೆ ಅವನು. ನಮಗೆ ಭಯ, ಹಿಂದಿಂದೇ ಹೋಗ್ತಾಯಿದ್ದೀವಿ ನಾವು, ಎಲ್ಲಿ ಸುಟ್ಕೊಂಡ್ಬಿಡ್ತಾನೋ ಕೈಗೆ ಕಾಲಿಗೆ ಅಂತ. ಬಟ್ ಫೋರ್ಸ್ ಮಾಡಿ ಕೇಳಿದಾಗ ಒಂದೆರಡು ಸರಿ ಸುಟ್ಕೊಂಡ್ಬಿಟ್ಟಿದ್ದ. ಸೊ ಆ ಭಯಕ್ಕೆ ನಿಂತ್ಕೊಳ್ಳಿ ಅವನು, ಆಮೇಲೆ ಈಸ್ಕೊಳ್ಳೋಣ ಕೈಯಿಂದ ಅಂತ ಸುಮ್ಮನೆ ಆದ್ವಿ. ಯಾವಾಗ ಪೂಜೆ ಮಾಡಿದ್ರು ಅವನು ಹಾಗೆ ಮಾಡ್ತಾನೆ, ಕಿತ್ಕೋತಾನೆ. ಅವ್ರ ಅಕ್ಕನ ಜೊತೆ ನಗ್ತಾ ಇದ್ದಾನೆ ಅವನು. ಈಸ್ಕೊಂಡ್ಬಿಡ್ತಾಳೆ ಅನ್ನೋ ಬೈಕ್ ಹಿಂದಿಂದೇ ಹೋಗ್ತಾ ಇದ್ದಾನೆ. ಅವ್ರ ಅಪ್ಪನ ಜೊತೆ ಕುತ್ಕೊಂಡು ಪೂಜೆ ಮಾಡಿ ಅಭ್ಯಾಸಕ್ಕೆ ಇವತ್ತು ಅವನು ಕೂಡ ಪೂಜೆ ಮಾಡ್ತಾ ಇದ್ದಾನೆ. ಡೈಲಿ ಇದೇ ತುಂಟತನ ಮಾಡೋದು ಅವನು. ಅವ್ನಿಗೆ ಈಸ್ಕೋಬೇಕು ಅಂದರೆ ಯಾಮರ್ಸೆ ಈಸ್ಕೋಬೇಕು ನಾವು, ಇಲ್ಲಾಂದರೆ ಅವ್ನು ಕೊಡೋದೇ ಇಲ್ಲ. ಇದು ನನ್ನ ಗುರುವಾರದ ಪೂಜೆ, ವ್ರತದ ಪೂಜೆ ಅಂತಲೇ ಹೇಳ್ಬೋದು. ಗುರುರಾಯರನ್ನ ನಂಬಿದ್ರೆ ತುಂಬಾ ಒಳ್ಳೆಯದಾಗಿದೆ ನನಗೆ. ಮತ್ತು ಅವತ್ತು ನೈಟು ಊಟಕ್ಕೆ ಹೀರೆಕಾಯಿ ಉಪ್ಸಾರು ಮಾಡಿ, ನಮ್ಮ ಕಡೆ ಹೀರೆಕಾಯಿ ಉಪ್ಸಾರು ಮತ್ತು ಮುದ್ದೆ, ಗೊಡ್ಗಾರ ಅಂತ ಹೇಳ್ತಾರೆ, ಅದನ್ನು ಮಾಡಿದ್ವಿ. ಹಸಿವಾಗ್ಬಿಟ್ಟಿತ್ತು, ಬೇಗ ಕೊಡಮ್ಮ ಅಂತ ಅಂದು ನನ್ನ ಮಗಳಿಗೆ ಹಾಕ್ಕೊಟ್ಟಿದ್ದೀನಿ. ಏನೇ ತೊಗೊಂಡು ಬಾ ಅಂತ ಕೇಳ್ತಾಯಿದ್ಲು, ಬಡಿಸ್ತಾ ಇದ್ದೀನಿ ಇವಾಗ. ನಮ್ಮ ಕಡೆ ಹೀಗೆ ಮಾಡೋದು. ಅಂದರೆ ಮಂಡ್ಯದಲ್ಲಿನೇ ತುಂಬ ವೆರೈಟಿಯಾಗೆ ಮಾಡ್ತಾರೆ. ಎಲ್ಲ ಮಿಕ್ಸ್ ತರಕಾರಿ ಹಾಕಿ ಮಾಡ್ತಾರೆ. ನಾನು ಜಸ್ಟು ಬೇಳೆ ಮತ್ತು ಹೀರೆಕಾಯಿ ಬೀನ್ಸು ಅಷ್ಟೇ ಹಾಕಿ ಮಾಡಿದ್ದೀನಿ. ನನ್ನ ಮಗಳಿಗೆ ಇಷ್ಟ ಇದು ಸಾಂಬಾರು. ಇವತ್ತು ಮಾಡು ಅಂತ ಕೇಳ್ಕೊಂಡಿದ್ದಕ್ಕೆ ಮಾಡಿದ್ದೀನಿ. ಬನ್ನಿ ಅವಳು ಟೇಸ್ಟ್ ಮಾಡಿ ನೋಡಿ ಏನು ಹೇಳ್ತಾಳೆ, ಇಷ್ಟ ಆಗುತ್ತೆ ಇಷ್ಟ ಆಗಲ್ವಾ. ಗಡಿಬಿಡಿಯಲ್ಲೇ ಮಾಡಿರೋದು. ಸೊ ಹಂಗಾಗಿ ವೆಯ್ಟ್ ಮಾಡೋಣ. ಟೈಮ್ ಅವಳು ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತಲೇ ಹೇಳ್ಬಿಡ್ತಾಳೆ. ಬೈದಿಲ್ಲ ಅಂದರೆ ಸರಿ, ಅವಳು ಇಲ್ಲ ಅಂತ ನಾನೇನೋ ಬೈತಾಳೇನೋ ಅಂತ ಗೆಸ್ ಮಾಡ್ತಾಯಿದ್ದೀನಿ. ಹಸಿವಾಗ್ಬಿಟ್ಟಿತ್ತು ಪಾಪ ಅವಳಿಗೆ. ಓ ಥ್ಯಾಂಕ್ ಯು. ಇವಳೇ ನನ್ನ ಮಗಳು ಯುಕ್ತ. ನೆಕ್ಸ್ಟು ವೆಯ್ಟ್ ಲಾಸ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕೆ ಸಬ್ಸ್ಕ್ರೈಬ್ ಆಗಬೇಕು ಅಂತಂದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಗಳ್ನು ನೀವು ನೋಡ್ಬೋದು.
ನಾನು ಹೊಸ ಚಾನಲ್ ಕ್ರಿಯೇಟ್ ಮಾಡಿರೋದು, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.